ಬ್ಯಾಕ್ ಬಾಗಲಕೋಟೆಯಲ್ಲಿ ಅಕ್ರಮ ಪಡಿತರಾಕಿ ಲೂಟಿ ಪ್ರಕರಣ ಕಿಂಗ್ ಪಿನ್ ರಕ್ಷಣೆಗೆ ನಿಂತ ಹಾಗಾದ್ರೆ ಬಾಗಲಕೋಟೆ ಪೊಲೀಸರು ಒಂದು ತಿಂಗಳಾದ್ರೂ ಬೆಳಕಿಗೆ ಬಾರದ ಲಾರಿ ಮಾಲೀಕನ ಹೆಸರು ಬಹಿರಂಗ ಪಡಿಸೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರಾ? ಯಾತಕ್ಕೋಸ್ಕರ ಹಿಂದೇಟನ್ನ ಹಾಕಬೇಕು? ಬಾಗಲಕೋಟೆಯಿಂದ ಹೈದರಾಬಾದ್ ಮಹಾರಾಷ್ಟ್ರಕ್ಕೆ ಅಕ್ಕಿ ಸಾಗಾಟವಾಗ್ತಾ ಇತ್ತು. ಹಲವು ಬಾರಿ ದಂಧೆಕೋರರನ್ನ ಹಿಡಿದ್ರೂ ಕೂಡ ಅಕ್ರಮ ಮಾತ್ರ ನಿಲ್ತಾ ಇಲ್ಲ. ಅಕ್ರಮದ ಕಿಂಗ್ ಪೆನ್ಗೆ ಅಕ್ಕಿ ಲೋಡ್ ಅನ್ನ ಒಪ್ಪಿಸಿದ್ರ ಹಾಗಾದ್ರೆ ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ, ಶಾಮೀಲಾಗಿದ್ದಾರಾ? ಹಾಗಾದ್ರೆ ರಕ್ಷಣೆಯನ್ನ ಮಾಡ್ತಾ ಇದ್ದಾರಾ? ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ವಶಕ್ಕೆ ಪಡೆದಂತ ಅಕ್ಕಿ ಯಾರದ್ದು ಎಂಬ ಮಾಹಿತಿ ನೀಡ್ತಾ ಇಲ್ಲ ಪೊಲೀಸರು. ಯಾತಕ್ಕೋಸ್ಕರ ಪೊಲೀಸರು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ? ಬಡವರ ಹೊಟ್ಟೆ ತುಂಬಿಸಬೇಕಾದಂತ ಅಕ್ಕಿಯನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಇಂಥ ಕದಿಮರಿಗೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಎಷ್ಟೋ ಒಂದು ಸುದ್ದಿಗಳನ್ನ ಪ್ರಸಾರ ಮಾಡಿದ್ರೂ ಕೂಡ ಇಂಥ ಒಂದು ಯಾವುದೇ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಇದರಲ್ಲಿ ಪೊಲೀಸರೇ ಭಾಗವಹಿಸ್ತಾ ಇದ್ದಾರಾ? ಪೊಲೀಸರೇ ಶಾಮೀಲಾಗಿದ್ದಾರಾ? ಹಾಗಾದ್ರೆ ಹತ್ತು ಮತ್ತೆ 11ನೇ ತಾರೀಕು ಮಧ್ಯದಲ್ಲಿ ನಮ್ಮ ಮಹಾಲಿಂಗ್ ಪೊಲೀಸ್ ಸ್ಟೇಷನ್ ಲಿಮಿಟ್ ವ್ಯಾಪ್ತಿದಲ್ಲಿ ಒಂದು ಡಕಾಯಿಟಿ ಕೇಸ್ ರಿಜಿಸ್ಟರ್ ಹಾಕಿದ್ದು. ಆ ಡಕಾಯಿಟಿ ಯಾವ ರೀತಿ ಆಗಿದೆ ಅಂದ್ರೆ, ಒಂದು ಅಕ್ಕಿದು ಟ್ರಕ್ ಹೋಗ್ತಾ ಇತ್ತು. ಇಲ್ಲಿಂದ ಮಹಾರಾಷ್ಟ್ರ ಪಾಸಿಂಗ್ ಟ್ರಕ್ MH09CU 8190 ಗಂಗಾವತಿಯಿಂದ ಕೋಲ್ಹಾಪುರ ಕಡೆ ಒಂದು ಅಕ್ಕಿ ಲೋಡ್ ತಗೊಂಡು ಹೋಗ್ತಾ ಇದ್ದು. ಅದರಲ್ಲಿ ಸುಮಾರು 25 ಟನ್ ಅಕ್ಕಿ ಇತ್ತು. 6,12,500 ವ್ಯಾಲ್ಯೂದು. ಹೋಗುವಾಗ ಇವರು ನಮ್ಮ ಲಿಮಿಟ್ ಅಲ್ಲಿ ಸೈದಾಪುರ್ ಕ್ರಾಸ್, ಮಹಾಲಿಂಗ್ಪುರ್ ಸ್ಟೇಷನ್ ಲಿಮಿಟ್ ಅಲ್ಲಿ ಸೈದಾಪುರ್ ಕ್ರಾಸ್ ಅಂತ ಒಂದ್ ಜಾಗ ಇದೆ. ಅಲ್ಲಿ 2 ಗಾಡಿ ಈ ಅಕ್ಕಿ ಟ್ರಕ್ ಫಾಲೋ ಮಾಡ್ತಾರೆ. ಈ 2 ಗಾಡಿ ಅಂದ್ರೆ ಇನೋವಾ ಕಾರ್ ಮತ್ತೆ ಗ್ರೇ ಕಲರ್ ಇನೋವಾ ಕಾರ್ ಮತ್ತೆ ವೈಟ್ ಕಲರ್ ಸ್ಕಾರ್ಪಿಯೋ. ಪ್ರತಿಯೊಂದು ಗಾಡಿಯಲ್ಲಿ 4 ಜನ. ಇವರು ಫಸ್ಟ್ ಮುದೋಲಲ್ಲಿ ಭೇಟಿ ಆಗ್ತಾರೆ. ಮತ್ತೆ ಇವರಿಗೆ ಮಾಹಿತಿ ಇರುತ್ತೆ, ಒಬ್ಬ ಇನ್ಫಾರ್ಮೇಟ್ ಇವರಿಗೆ ಹೇಳ್ತಾ ಇರ್ತಾರೆ, ಈ ತರ ಒಂದ್ ಟ್ರಕ್ ಬರ್ತಾ ಇದೆ, ಬಾಗಲಕೋಟೆ ಸೈಡ್ ಇಂದ ಬರ್ತಾ ಇದೆ. ಅವರು ಮುದೋಲಲ್ಲಿ ಸೇರಿಸ್ಬಿಟ್ಟು ಮತ್ತೆ ಅವರಿಗೆ ಮಹಾಲಿಂಗ್ಪುರ್ ತನಕ ಫಾಲೋ ಮಾಡ್ತಾರೆ. ಸುಮಾರು 10-10:30 ತನಕ ಆಗತ್ತೆ. ಅಲ್ಲಿ ಡ್ರೈವರ್ಗೆ ಅಲ್ಲಿ ಸೈದಾಪುರ್ ಕ್ರಾಸ್ ನ ಸ್ವಲ್ಪ ಮುಂದೆ ಇಳಿಸ್ಬಿಟ್ಟು, ಡ್ರೈವರ್ ಒಬ್ನೇ ಇದ್ದ ಆ ಟ್ರಕ್ ಅಲ್ಲಿ ಇಳಿಸ್ಬಿಟ್ಟು, ಆ ಡ್ರೈವರ್ಗೆ ಕಣ್ಣಲ್ಲಿ ಒಂದ್ ಪಟ್ಟಿ ಕಟ್ಬಿಟ್ಟು ಅವನ್ ಗಾಡಿಯಲ್ಲಿ ಸೇರಿಸ್ಬಿಟ್ಟು ಇನ್ನೊಬ್ಬ ಗಾಡಿಯಲ್ಲಿ ಇರುವ ಆ ಟ್ರಕ್ಗೆ ಅಥಣಿ ಲಿಮಿಟ್ಸ್ ಅಲ್ಲಿ ಒಂದು ರೈಸ್ ಫ್ಯಾಕ್ಟರಿ ಇದೆ, ಅಲ್ಲಿ ತನಕ ಡ್ರೈವ್ ಮಾಡ್ತಾರೆ, ರಾತ್ರಿನೇ ಡ್ರೈವ್ ಮಾಡ್ತಾರೆ. ಅಲ್ಲಿ ಆ ಫ್ಯಾಕ್ಟರಿ ಮಾಲೀಕ ಅವರಿಗೆ ನಂಬಿಸ್ಬಿಟ್ಟು ಇದು ನಮ್ಮ ಅಕ್ಕಿ ಇದೆ ಅಂತ ಸೇಲ್ ಮಾಡ್ತಾರೆ, ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ. ಮತ್ತೆ ವಾಪಸ್ ಕರ್ಕೊಂಡ್ ಬರುವಾಗ ಇವರಿಗೆ ಡ್ರೈವರ್ಗೆ ಒಂದ್ ಕಡೆ ಕಾಗವಾಡ ಲಿಮಿಟ್ ಅಲ್ಲಿ ಡ್ರೈವರ್ಗೆ ಮತ್ತೆ ಆ ಖಾಲಿ ಟ್ರಕ್ಗೆ ಒಂದ್ ಕಡೆ, ಮತ್ತೆ ಅದಕ್ಕಿಂತ 100-150 ಮೀಟರ್ ದೂರ ರಾತ್ರಿನೇ ಡ್ರೈವರ್ಗೆ ಒಂದ್ ಕಡೆ ಬಿಡ್ತಾರೆ. ನಮ್ಮಲ್ಲಿ ಇದು 17/1/2026 FIR ರಿಜಿಸ್ಟರ್ ಆಗಿದೆ. FIR ರಿಜಿಸ್ಟರ್ ಆದ ನಂತರ ನಮ್ಮ CPI ಬನಹಟ್ಟಿ HR ಪಾಟೀಲ್ ಅವರ ನೇತೃತ್ವದಲ್ಲಿ ಮಲ್ಟಿಪಲ್ ಟೀಮ್ ಫಾರ್ಮ್ ಆಯ್ತು. ಮಾಲಿಂಗ್ಪುರ್ PSI ಒಂದು ಟೀಮ್ಗೆ ಹೆಡ್ ಮಾಡಿದ್ರು, ತೆರದಾಲ್ PSI ಇನ್ನೊಂದು ಟೀಮ್ಗೆ ಹೆಡ್ ಮಾಡಿದ್ರು. ಅವರು CCTV ಎಲ್ಲ ಕ್ಯಾಮ್ರಾ ಚೆಕ್ ಮಾಡಿಬಿಟ್ಟು, ಮತ್ತೆ ಇವರು ಡ್ರೈವರ್ಗೆ ಸ್ವಲ್ಪ ಮಾಹಿತಿ ಇತ್ತು, ಇನೋವಾ ವೆಹಿಕಲ್ ಮೇಲೆ SK ಅಂತ 2 ಶಬ್ದ ಇದೆ, ಅದ್ರ ಮೇಲೆ ಅವರು ಡಿಟೆಕ್ಟ್ ಮಾಡಿದ್ರು. ಇಮಿಡಿಯೇಟ್ಲಿ ನಮ್ಗೆ 21/10/2020